ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದಂತಹ ಒಂದು ವಿಚಾರ ಏನಪ್ಪಾ ಅಂದ್ರೆ ತಿರುಪತಿ ಲಡ್ಡುನಲ್ಲಿ ಪೂರೈಸ್ತಾ ಇದ್ದಂತಹ ತುಪ್ಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ಆ ಒಂದು ತುಪ್ಪಕ್ಕೆ ಗೋವಿನ ಕೊಬ್ಬು, ಹಂದಿಯ ಕೊಬ್ಬು ಮಾತ್ರವಲ್ಲ ಮೀನಿನ ರಾಸಾಯನಿಕ ಪದಾರ್ಥಗಳನ್ನ ಸೇರಿಸಿಕೊಂಡು ಮಿಶ್ರಣ ಮಾಡಿದಂತಹ ತುಪ್ಪವನ್ನ ಪೂರೈಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪವನ್ನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂತಹ ಚಂದ್ರಬಾಬು ನಾಯ್ಡು ಅವರು ಆಪಾದನೆಯನ್ನು ಮಾಡಿದರು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ವಿಚಾರಗಳು ಕೇಂದ್ರದವರೆಗೂ ತಲುಪಿದೆ. ಇವಾಗ ಸದ್ಯಕ್ಕೆ ಉದ್ಭವಿಸುವಂತಹ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಪ್ರಾಣಿಜನ್ಯ ಕೊಬ್ಬು ಮಿಶ್ರಿತ ತುಪ್ಪವನ್ನ ಪೂರೈಸ್ತಾ ಇರೋರು ಯಾರು? ಸೊ ಈ ಒಂದು ವಿಚಾರವಾಗಿ ಕಂಪ್ಲೀಟ್ ಡೀಟೇಲ್ ಅನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ತಿರುಪತಿ ಲಡ್ಡಿನಲ್ಲಿ ಪ್ರಾಣಿಜನ್ಯ ಕೊಬ್ಬಿನ ಅಂಶ ಸೇರಿದೆ ಎಂದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಆಪಾದಿಸಿರುವ ಹಿನ್ನೆಲೆಯಲ್ಲಿ ಉದ್ಭವಿಸಿರುವಂತಹ ವಿವಾದ ಇದೀಗ ರಾಜಕೀಯ ಪಕ್ಷಗಳ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ನಾಯ್ಡು ಆರೋಪವನ್ನ ತಿರುಪತಿ ದೇವಸ್ಥಾನ ಟ್ರಸ್ಟ್ ಬೆಂಬಲಿಸಿದರೆ ವೈಎಸ್ಆರ್ಸಿಪಿ ಮುಖಂಡ ವೈಎಸ್ ಜಗನ್ಮೋಹನ್ ರೆಡ್ಡಿ ಇದನ್ನ ದುರುದ್ದೇಶದ ಆರೋಪ ಅಂತ ಬಣ್ಣಿಸಿದ್ದಾರೆ. ಕೇಂದ್ರ ಸರ್ಕಾರ ವಿವಾದದಲ್ಲಿ ಮಧ್ಯಪ್ರವೇಶಿಸಿದ್ದು ಆಂಧ್ರ ಸರ್ಕಾರದಿಂದ ವರದಿ ತರಿಸಿಕೊಳ್ಳುವುದಾಗಿ ಕೇಂದ್ರ ಸಚಿವ ಜೆ.ಪಿ. ನಡ್ಡಾ ಅವರು ಹೇಳಿದ್ದಾರೆ. ಆಹಾರ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಈ ಆರೋಪಗಳ ಬಗ್ಗೆ ತನಿಖೆಗೆ ಆಗ್ರಹ ಮಾಡಿದ್ದಾರೆ. ಟಿಟಿಡಿ ಕಾರ್ಯನಿರ್ವಾಹಕ ಅಧಿಕಾರಿ ಜೆ. ಶ್ಯಾಮಲಾರಾವ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಲಡ್ಡು ಪ್ರಸಾದದಲ್ಲಿ ಹಂದಿ ಕೊಂಬು ಇರುವುದನ್ನು ಪ್ರಯೋಗಾಲಯ ವರದಿ ದೃಢಪಡಿಸಿದ್ದು, ಈ ಹಿನ್ನೆಲೆಯಲ್ಲಿ ಕಲುಷಿತ ತುಪ್ಪ ಪೂರೈಕೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಲಡ್ಡಿನಲ್ಲಿ ಬಳಸುವ ವಸ್ತುಗಳ ಪ್ರಾಮಾಣೀಕರಣಕ್ಕೆ ತನ್ನದೇ ಸ್ವಂತ ಪ್ರಯೋಗಾಲಯ ಇಲ್ಲದಿರುವುದು ಲೋಪ ಅಂತ ವಿಶ್ಲೇಷಿಸಿದ್ದಾರೆ. ಇದರ ದುರ್ಲಾಭ ಪಡೆದು ಪ್ರತಿ ಕೆಜಿ ತುಪ್ಪವನ್ನ 320 ರೂಪಾಯಿ ಹಾಗೂ 411 ರೂಪಾಯಿ ದರದಲ್ಲಿ ಪೂರೈಕೆ ಮಾಡಿದ್ದಾರೆ. ಶುದ್ಧ ಹಸುವಿನ ತುಪ್ಪವನ್ನು ಈ ದರದಲ್ಲಿ ಪೂರೈಸಲಿಕ್ಕೆ ಖಂಡಿತ ಸಾಧ್ಯವಿಲ್ಲ ಎನ್ನುವುದು ಅವರ ಸಮರ್ಥನೆ. ಎಚ್ಚರಿಕೆ ನೀಡಿದ ಬಳಿಕವೂ AR ಫುಡ್ ಕಳುಹಿಸಿದಂತಹ 4 ತುಪ್ಪದ ಟ್ಯಾಂಕರ್ಗಳು ಮೇಲ್ನೋಟಕ್ಕೆ ಕಳಪೆ ಗುಣಮಟ್ಟದ್ದು ಅಂತ ತಿಳಿದು ಬಂದಿದೆ. ಇದರ ಮಾದರಿಯನ್ನು ಪ್ರತಿಷ್ಠಿತ NDDP CLF ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆ. ಇದರಲ್ಲಿ ಸೋಯಾಬೀನ್, ಸೂರ್ಯಕಾಂತಿ, ತಾಳೆ ಎಣ್ಣೆ ಮತ್ತು ಹಂದಿ ಹಾಗೂ ದನದ ಕಬ್ಬು ಕೂಡ ಸೇರಿಸಲಾಗಿದೆ ಎನ್ನುವುದನ್ನು ಪ್ರಯೋಗಾಲಯ ವರದಿ ಹೇಳಿದ್ದಾಗಿ ರಾವ್ ಅವರು ವಿವರಣೆಯನ್ನು ನೀಡಿದ್ದಾರೆ. ಆದರೆ ಅಧಿಕಾರಿಗಳು ಈ ತುಪ್ಪದ ಗುಣಮಟ್ಟವನ್ನು ಪ್ರಾಮಾಣೀಕರಿಸಿದ್ದಾರೆ ಎಂದು ತುಪ್ಪ ಪೂರೈಕೆ ಮಾಡಿದ AR ಡೈರಿ ಸ್ಪಷ್ಟಪಡಿಸಿದೆ. ಕೇವಲ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ತಾನು ತುಪ್ಪ ಪೂರೈಸಿದ್ದು ಪ್ರಾಮಾಣಿತ ಪ್ರಯೋಗಾಲಯ ವರದಿ ಜತೆಗೆ ಪೂರೈಸಲಾಗಿದೆ ಅಂತ ಅವರು ಹೇಳಿದ್ದಾರೆ. ಸೊ ಸ್ನೇಹಿತರೆ, ಇದು ತಿರುಪತಿ ತುಪ್ಪಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾದಂತಹ ಒಂದು ಡೀಟೇಲ್ ಅಂತ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.